ಹೆಣ್ಣು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ಜೊಲ್ಲು ರವಿ. ನಾನು ಕೀರ್ತಿಶ್ರೀ. ಅವನು ಪ್ರತಿಷ್ಠಿತ ಖಾಸಗಿ ಕಂಪನಿಯಲ್ಲಿ ಎಂಜಿನಿಯರ್ ಆಗಿದ್ದ. ಕೈ ತುಂಬಾ ಸಂಬಳ ಕೂಡ ಪಡೀತಿದ್ದ. ಬರ್ತಿದ್ದ ಸಂಬಳದಲ್ಲಿ ಐಷಾರಾಮಿ ಜೀವನ ಮಾಡಿಕೊಂಡು ಆರಾಮಾಗಿ ಇರಬಹುದಿತ್ತು. ಆದರೆ ಅವನು ಹುಡುಗಿಯರ ಚಪಲಕ್ಕೆ ಬಿದ್ದಿದ್ದ. ನನ್ನ ಬಳಿ ಹಣ ಇದೆ, ಪ್ರತಿಷ್ಠಿತ ಕಂಪನಿಯಲ್ಲಿ ದೊಡ್ಡ ಉದ್ಯೋಗವಿದೆ ಅನ್ನೋ ಅಹಂಕಾರ ಬೆಳೆದು ಹುಡುಗಿಯರ ಚಟಕ್ಕೆ ಬಿದ್ದಿದ್ದ. ಇಷ್ಟು ದಿನ ಗುಟ್ಟಾಗಿದ್ದ ಚಪಲ ಚೆನ್ನಿಗರಾಯನ ಸೀಕ್ರೆಟ್ ಈಗ ಹೊರಬಿದ್ದಿದೆ. ಇದಕ್ಕೆ ಆತನ ಮೊದಲ ಪತ್ನಿ ಕಾರಣಳಾಗಿದ್ದಾಳೆ. ಏನಿದು ರಂಪಾಟ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಗಂಡನಿಗೆ ಹಿಗ್ಗಾಮುಗ್ಗ ಥಳಿಸ್ತಿರೋ ಹೆಂಡತಿ, ಮದುವೆಯಾಗಿದ್ರು ಇನ್ನೊಬ್ಬಳ ಜೊತೆ ಎಂಗೇಜ್ಮೆಂಟ್ ಆಗಿದ್ದ ಭೂಪನಿಗೆ ಬೀಳ್ತಿರೋ ಧರ್ಮದೇಟು ತಿಂದ್ರು ಚಪಲ ಬಿಡದ ಚೆನ್ನಿಗರಾಯನಿಗೆ ಇನ್ನೊಂದು ರೌಂಡ್ ಗೂಸ. ಹೀಗೆ ಏಟಿನ ಮೇಲೆ ಏಟುಗಳು ಬೀಳಲು ಕಾರಣ ಅವನೊಬ್ಬನ ಹೆಣ್ಣಿನ ಚಪಲ. 2 ವರ್ಷದ ಹಿಂದೆ ಆಗಿತ್ತು ಸಂಬಂಧಿ ಜೊತೆ ಮದುವೆಯಾದ ಕೆಲ ತಿಂಗಳಿಗೆ ಹೆಂಡತಿ ಧರಿಸಿದ್ದಳು ಗರ್ಭ. ಈ ಫೋಟೋದಲ್ಲಿರೋನನ್ನ ಒಮ್ಮೆ ಸರಿಯಾಗಿ ನೋಡ್ಕೊಂಡು ಬಿಡಿ. ಇವನ ಹೆಸರು ರವಿ ಅಂತ. ಮೂಲತಃ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ನಿವಾಸಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಿನ ಜಿಗಣಿ ಬಳಿಯ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ. ಬೆಂಗಳೂರಿನ ತಂಬುಚೆಟ್ಟಿಪಾಳ್ಯದಲ್ಲಿ ಮನೆ ಮಾಡಿಕೊಂಡು ಅಲ್ಲಿಂದಲೇ ಕೆಲಸಕ್ಕೆ ಹೋಗಿ ಬರ್ತಿದ್ದ. ಸುಮಾರು 2 ವರ್ಷದ ಹಿಂದೆ ತಮ್ಮ ಸಂಬಂಧಿಯೇ ಆದ ಯುವತಿಯ ಜೊತೆ ಮದುವೆಯಾಗಿದ್ದ. ಇವನಿಗೆ ಮದುವೆಯಾದ ಕೆಲ ತಿಂಗಳಿಗೆ ಹೆಂಡತಿ ಗರ್ಭ ಧರಿಸಿದ್ಲು. ಅಲ್ಲಿಂದ ಶುರುವಾಯ್ತು ನೋಡಿ ಚಪಲ ಚೆನ್ನಿಗರಾಯನ ನವರಂಗಿ ಆಟ. ಹೆಂಡತಿ ಗರ್ಭಿಣಿಯಾಗ್ತಿದ್ದಂತೆ ಶುರು ನವರಂಗಿ ಆಟ. ಗರ್ಭಿಣಿ ಪತ್ನಿಗೆ ಕೈಕೊಟ್ಟು 2ನೇ ಮದುವೆಗೆ ತಯಾರಿ. 2024ರ ಜನವರಿಯಲ್ಲಿ ರವಿ ತನ್ನ ಸಂಬಂಧಿಯ ಜೊತೆ ಮದುವೆಯಾದ ಕೆಲವೇ ತಿಂಗಳಿಗೆ ಪತ್ನಿ ಗರ್ಭ ಧರಿಸಿದ್ಲು. ಪತ್ನಿ ಗರ್ಭ ಧರಿಸಿದಾಳೆ ಅಂತ ಗೊತ್ತಾಗ್ತಿದ್ದಂತೆ ರವಿಯ ನವರಂಗ ಆಟ ಶುರುವಾಗಿತ್ತು. ಹೆಂಡತಿಗೆ ಕೈಕೊಟ್ಟು 2ನೇ ಮದುವೆಯಾಗಲು ಇವನು ತಯಾರಿ ನಡೆಸಿದ. ಅಲ್ಲದೆ ಒಬ್ಬ ಯುವತಿ ಜೊತೆ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿದ್ದ. ನಿಶ್ಚಿತಾರ್ಥವಾದ ಬಳಿಕ ಬೇಗನೆ ಮದುವೆ ಮಾಡಿ ಮುಗಿಸಿ ಅಂತ ಹುಡುಗಿ ಮನೆಯವರಿಗೆ ಗಂಟು ಬಿದ್ದಿದ್ದ. ಇವನ ಅರ್ಜೆಂಟ್ ನೋಡಿ ಹುಡುಗಿ ಮನೆಯವರಿಗೆ ಗಾಬರಿಯಾಗಿತ್ತು. ಆದ್ರೂ ಅವರು ಇವನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋಕೆ ಹೋಗಿರ್ಲಿಲ್ಲ. ಆಗ ಹೊರಬಿದ್ದಿತ್ತು ಅಸಲಿಯತ್ತು. ಎಂಗೇಜ್ಮೆಂಟ್ ವಿಚಾರ ಗೊತ್ತಾಗಿ ಸಿಡಿದೆದ್ದ ಮೊದಲ ಪತ್ನಿ. ಗಂಡ ವಾಸವಿದ್ದ ಮನೆ ಬಳಿ ಬಂದು ಕೊಟ್ಟಿದ್ದಳು ಧರ್ಮದೇಟು. ಹೆಂಡತಿ ಗರ್ಭಿಣಿಯಾದ ಬಳಿಕ ರವಿ ತನ್ನ ಆಟ ಶುರು ಹಚ್ಕೊಂಡಿದ್ದ. ತನ್ನ ತಂದೆ ತಾಯಿ ಜೊತೆ ಹೆಣ್ಣು ನೋಡೋಕೆ ಹೋಗ್ತಿದ್ದ. ಇದ್ಯಾವುದೂ ಮೊದಲ ಪತ್ನಿಗೆ ಗೊತ್ತಿರಲಿಲ್ಲ. ಗರ್ಭಿಣಿಯಾಗಿದ್ದ ಆಕೆ ತನ್ನ ಪಾಡಿಗೆ ತಾನಿದ್ಲು. ಆದ್ರೆ ಅದು ಹೇಗೋ ಮೊದಲ ಪತ್ನಿಗೆ ಎಂಗೇಜ್ಮೆಂಟ್ ಆಗಿರೋ ವಿಚಾರ ಗೊತ್ತಾಗಿತ್ತು. ನಿಶ್ಚಿತಾರ್ಥದ ವಿಚಾರ ತಿಳಿತಾ ಇದ್ದಂತೆಯೇ ಆಕೆ ಸಿಡಿದೆದ್ದಿದ್ಲು. ಗಂಡ ವಾಸವಾಗಿದ್ದ ಮನೆ ಬಳಿ ಬಂದು ರೌದ್ರಾವತಾರ ತೋರಿಸಿದ್ಲು. ಮದುವೆಯಾಗಿದ್ರು ಇನ್ನೊಬ್ಬಳ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿರೋದನ್ನ ಪ್ರಶ್ನಿಸಿ ಧರ್ಮದೇಟು ಕೊಟ್ಟಿದ್ಲು. ಅಲ್ಲದೆ ಹುಡುಗಿ ಮನೆಯವರಿಗೆ ಮದುವೆಯಾಗಿರೋ ವಿಚಾರ ತಿಳಿಸಿದ್ಲು. ಹೀಗಾಗಿ ಎಂಗೇಜ್ಮೆಂಟ್ ಮುರಿದು ಬಿದ್ದಿತ್ತು. ಹೆಂಡತಿ ಬಾಣಂತನಕ್ಕೆ ತವರಿಗೆ ಹೋದ ಬಳಿಕ 2ನೇ ಮದುವೆ. ಚನ್ನಪಟ್ಟಣ ಮೂಲದ ಯುವತಿ ಜೊತೆ ಆಗಿತ್ತು ವಿವಾಹ.
ಮೊದಲ ಪತ್ನಿ ಗರ್ಭಿಣಿಯಾಗಿದ್ದಾಗ ಮತ್ತೊಬ್ಬ ಯುವತಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದ. ಇದು ಗೊತ್ತಾಗಿ ಮೊದಲ ಪತ್ನಿ ರವಿಗೆ ಧರ್ಮದೇಟು ನೀಡಿದ್ಲು. ಆದ್ರೆ ಧರ್ಮದೇಟು ಬಿದ್ದಿದ್ರು ಚಪಲ ಚನ್ನಿಗರಾಯ ತನ್ನ ಚಪಲವನ್ನ ಮಾತ್ರ ಬಿಟ್ಟಿರಲಿಲ್ಲ ಬಿಡಿ. ಯಾವಾಗ ಹೆಂಡತಿ ಬಾಣಂತನಕ್ಕೆ ಅಂತ ತವರಿಗೆ ಹೋದ್ಲೋ ಆಕೆಗೆ ಗೊತ್ತಾಗದಂತೆ ಎರಡನೇ ಮದುವೆಯಾಗಿದ್ದ. ಡಿಸೆಂಬರ್ 2025ರಲ್ಲಿ ಚನ್ನಪಟ್ಟಣ ಮೂಲದ ಯುವತಿ ಜೊತೆ ಕದ್ದು ಮುಚ್ಚಿ ಮದುವೆಯಾಗಿದ್ದ. ಬೆಂಗಳೂರಿನಲ್ಲಿದ್ದ ಸಂಬಂಧಿಕರು ಒಳ್ಳೆಯ ಹುಡುಗ ಅಂತ ಹೇಳಿದ್ದನ್ನೇ ನಂಬಿದ ಚನ್ನಪಟ್ಟಣ ಮೂಲದ ಯುವತಿಯ ಸಂಬಂಧಿಕರು ಮದುವೆ ಮಾಡಿಸಿದ್ರು. ಮದುವೆಯಾದ ಬಳಿಕ ಇವನ ಮತ್ತೊಂದು ಮುಖ ಬಯಲಾಗಿತ್ತು. ಎರಡನೇ ಹೆಂಡತಿಯ ತಂಗಿಯ ಮೇಲೆಯೂ ಬಿದ್ದಿತ್ತು ರವಿ ಕಣ್ಣು. ತಂಗಿಯ ಜೊತೆಗೆ ಮದುವೆ ಮಾಡಿಸಲು ಗಂಡನ ರಂಪಾಟ. ಮೊದಲ ಪತ್ನಿಗೆ ಗೊತ್ತಾಗದಂತೆ ಕದ್ದು ಮುಚ್ಚಿ ಮದುವೆಯಾದ ರವಿ ಎರಡನೇ ಹೆಂಡತಿಯನ್ನು ಗರ್ಭವತಿ ಮಾಡಿದ. ಆಕೆ ಗರ್ಭ ಧರಿಸಿದ್ದಾಳೆ ಅಂತ ಗೊತ್ತಾಗ್ತಿದ್ದಂತೆ ತನ್ನ ಅಸಲಿ ಮುಖ ತೋರಿಸಿದ್ದ. ನಿನ್ನ ತಂಗಿಗೂ ನನ್ನ ಜೊತೆ ಮದುವೆ ಮಾಡಿಸುವಂತ ಗಂಟು ಬಿದ್ದಿದ್ದ. ಇವನ ನಡವಳಿಕೆಯಿಂದ ಎರಡನೇ ಪತ್ನಿಯ ಅಜ್ಜಿಗೆ ಅನುಮಾನ ಬಂದಿತು. ಇವರಿಬ್ಬರು ಹೇಗೆ ಸಂಸಾರ ಮಾಡ್ತಿದ್ದಾರೆ ಅಂತ ಅನುಮಾನ ಬಂದು ಬೆಂಗಳೂರಿನ ಜಿಗಣಿಯಲ್ಲಿದ್ದ ಮನೆಗೆ ಬಂದು 2 ದಿನ ಇದ್ದಾಗ ಇವನ ಅಸಲಿ ಮುಖವಾಡ ಅವರಿಗೆ ಗೊತ್ತಾಗಿದೆ. ಅಲ್ಲದೆ ಹೆಂಡತಿಗೆ ಗರ್ಭಪಾತ ಮಾಡಿಸಲು ಕೂಡ ಈ ಪಾಪಿಷ್ಟ ಮುಂದಾಗಿದ್ದ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಎಲ್ಲ ಮಾಡಾದ್ಮೇಲೆ ಏನು ಮಾಡ್ದ ಅವನು, ಯಾಕೋ ನಮಗೆ ಡೌಟ್ ಬಂತು, ಸರಿಗೆ ನೋಡ್ಕೋತಿರ್ಲಿಲ್ಲ. ಮಗುನ ಕರ್ಕೊಂಡೋಗೋಕ್ಕೆ ಅಂತ ಬಂದೆ. ಒಂದ್ಸರಿ ಕರ್ಕೊಂಡೋದೆ, 2 ದಿನ ಮಡಗ್ಕೊಂಡೆ ಮನೇಲಿ. ಇದು ನಿನ್ನ ತಂಗಿನೂ ನನಗೆ ಮದುವೆ ಆಗ್ಬಿಟ್ರೆ ಎಲ್ಲ ಆಸ್ತಿ ನನಗೆ ಸಿಗ್ತದೆ, ನಾನೊಬ್ಬನಿಗೆ ಸಿಗ್ತದೆ ಅಂತ ಹೇಳ್ದ. ಈ ಹುಡುಗಿ ಹೇಳಿದ್ಲು, ಅವನು ಹೇಳ್ದ. ನಾನಂದೆ, ನಾನು ಕೊಡೋದು ಇಲ್ಲ ಇಂಚರಿನ ತಂಗಿನ, ನಿನಗೆ ಯಾವ ಆಸ್ತಿನೂ ಕೊಡಲ್ಲ, ಡೈವರ್ಸ್ ಕೊಟ್ಬಿಡು ಅಂದೆ. ಅಷ್ಟರಲ್ಲಿ ಅವರಪ್ಪ ಹುಷಾರು ತಪ್ಪದ, ಹಾಸ್ಪಿಟ್ಲಲ್ಲಿ ಅವರೇ ಇದ್ದರು, ಇಲ್ಲಿ ನೋಬಲ್ ಹಾಸ್ಪಿಟ್ಲು ಅಂತ. ಇಲ್ಲಿಗೆ ಬಂದೆ, ನೋಡಿದೆ, 5 ದಿನ ಇದ್ದೆ, ನಾನು ಹೊರಟೋದೆ. ಇರಲಿ ಬಿಡು, ಹುಷಾರಿಲ್ದೇ ಇರೋ ಮನುಷ್ಯ ಒಂದು ಅಂಟುಸ್ಥಾನ ಮಾಡಿದಾಗ ಇರಲಿ ಅಂತ. ಅವ್ರ ತಂದೆ ತಾಯಿನೂ ಇದ್ದು ಆ ಮಗಳಿಗೆ ಹುಷಾರಿಲ್ಲ ಅಂತ ಬಂದ್ಬಿಟ್ಲು. ನಮ್ಮ ಹುಡುಗಿ ಅವ್ರ ಅಪ್ಪನೂ ಕೆಲ್ಸಕ್ಕೆ ಹೋಗಿ ಬಂದ್ಬಿಟ್ರು. ಈ ಹುಡುಗಿ ಮಾತಾಡಿದಾಗೆಲ್ಲ ಈ ಹುಡುಗಿ ಒಂದು ಮಾತಾಡುತ್ತೆ, ಕೊಡು ರವಿ ಕೈಲಿ ಅಂದರೆ ಅವ್ನು ಮಾತೇ ಆಡಲ್ಲ, ಕಳ್ಳ. ಹೇಳಲಿಲ್ಲ ಸರ್, ನಮಗೆ ಹೇಳಿದರೆ ನಾವು ಕೊಡ್ತಾ ಇದ್ವ ಸರ್ ಹೆಣ್ಣನ್ನ? ಮೊದಲೇ ಮದುವೆ ಆಗಿದೆ ಅಂತ ಹೇಳಲಿಲ್ಲ ಸರ್. ನೆನ್ನೆ ಮಗು ನೋಡೋಣ ಸುಸ್ತು ಅಂದ್ಲು, 2 ತಿಂಗಳಾಗಿದೆ ಅಂದ್ಲು, 2 ಮಂತು ನೋಡೋಣ ಅಂತ ನೆನ್ನೆ ಬಂದು ಮಗುನ ಕರ್ಕೊಂಡು ಹೋಗೋಣ, ಮಾರಿ ಹಬ್ಬ ಉಗಾದಿ ಹಬ್ಬ ಸುಧಾರಿಸ್ಕೊಳ್ಳಿ ಅಂತ ಮನೆಗಿದ್ಲು. ಯಾಕಮ್ಮ ಅಂದೆ. ಟ್ಯಾಬ್ಲೆಟ್ ಕೊಟ್ರಮ್ಮ, ಮೊನ್ನೆ ಒಂದು ನಿನ್ನೆ ಒಂದು ಇವತ್ತು ಹೋಗ್ಬೇಕಾಗಿತ್ತಂತೆ ಟ್ಯಾಬ್ಲೆಟ್ಗೆ, ಬೇಡ ಅಂದೆ. ಅವಳಿಗೆ 2 ಮಂತ್ ಆಗಿದೆ ಅಂತ. ಚಪಲ ಚನ್ನಿಗರಾಯನ ಪುರಾಣ ಬಿಚ್ಚಿಟ್ಟ ಮೊದಲ ಹೆಂಡತಿ. ಬಟ್ಟೆ ಬದಲಾಯಿಸಿದಂತೆ ಹೆಣ್ಮಕ್ಕಳನ್ನ ಬದಲಾಯಿಸ್ತಾನ? ಈ ರವಿ ಅನ್ನೋ ಕಿರಾತಕ ಹೆಣ್ಣು ಮಕ್ಕಳನ್ನ ಬಟ್ಟೆ ಬದಲಾಯಿಸಿದಂತೆ ಬದಲಾಯಿಸ್ತಾನೆ ಅಂತ ಆತನ ಮೊದಲ ಪತ್ನಿ ಆರೋಪಿಸಿದ್ದಾರೆ. ಇವನಿಗೆ ಕಣ್ಣಿಗೆ ಬೀಳೋ ಹುಡುಗಿಯರೆಲ್ಲ ಬೇಕು ಅನ್ನೋ ಚಟ ಬೆಳೆಸಿಕೊಂಡಿದ್ದಾನಂತೆ. ಇವನ ಜೊತೆ ಎಂಗೇಜ್ಮೆಂಟ್ ಆಗಿದ್ದ ಹುಡುಗಿ ಮನೆಯವರಿಗೆ ವಿಚಾರ ಗೊತ್ತಾಗಿ ಗಲಾಟೆ ಮಾಡಿದ್ರು. ಈ ವೇಳೆ ಕೆಆರ್ಪುರ ಠಾಣೆಯಲ್ಲಿ ದೂರು ದಾಖಲಿಸಿದೆ. ಆಗ ಪೊಲೀಸರು ಅವನಿಗೆ ತಿಳಿ ಹೇಳಿದ್ರು. ಆಗ ನಾನು ಇನ್ಮುಂದೆ ತಪ್ಪು ಮಾಡಲ್ಲ ಅಂತ ರವಿ ಹೇಳಿದ. ಆದ್ರೆ ಕಾಲ ಕಳೆದಂತೆ ಮತ್ತೆ ನವರಂಗಿ ಆಟ ಶುರು ಮಾಡಿದ್ದ ಅಂತ ಆತನ ಮೊದಲ ಪತ್ನಿ ಇವನ ಹೆಣ್ಮಕ್ಕಳ ಚಪಲದ ಪುರಾಣವನ್ನ ಇಂಚಿಂಚಾಗಿ ಬಿಚ್ಚಿಟ್ಟಿದ್ದಾರೆ. ನನಗೆ ಮದುವೆ ಆಗಿ 1 ಮಗು ಇದೆ. ನನ್ನ ಗಂಡ ಸರಿ ಇಲ್ಲ ಸರ್. ಅವನು ಹುಡುಗಿರನ್ನ ಬಟ್ಟೆ ಬದಲಾಯಿಸ್ತಾನೆ ಸರ್. ಫಸ್ಟು ಏನು ಮಾಡ್ತಾನೆ ಅಂದರೆ ನನಗೆ ಹೊಡಿಯೋದು, ಬಡಿಯೋದು, ಹಿಂಸೆ ಕೊಡೋದು, ಬೇರೆ ಹುಡುಗಿ ಜೊತೆ ಮದುವೆ ಮಾಡಿಸು ಅಂತ ನನಗೆ ಹಿಂಸೆ ಕೊಡ್ತಾ ಇದ್ದ ಸರ್. ನಾನು ಹೇಳಿದ್ದೀನಿ, ಬೇಡ, ಹಂಗೆಲ್ಲ ಬೇಡ, ನಾವು ಚೆನ್ನಾಗಿರೋಣ, ನಾವು ಹಂಗಿರೋಣ ಹಿಂಗಿರೋಣ ಅಂತ ಎಷ್ಟು ಹೇಳಿದ್ರೂ ಕೇಳಲ್ಲ ಸರ್. ಅವ್ರ ಅಕ್ಕಂದಿರು, ಅವ್ರ ಅಪ್ಪ, ಅವ್ರ ಅಮ್ಮ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಹಂಗಾಗಿ ನನಗೆ ಮದುವೆ ಆಗಿ 7 ಮಂತ್ ನನ್ನ ಪ್ರೆಗ್ನೆನ್ಸಿ ಇದ್ದಾಗ ಹೋಗಿ ಒಂದು ಹುಡುಗಿನ ಎಂಗೇಜ್ಮೆಂಟ್ ಮಾಡ್ಕೊಬಂದೆ ಸರ್. ಅದಾದಮೇಲೆ ಅವ್ರು ಬಂದು ಗಲಾಟೆ ಮಾಡಿದ್ರು. ಗಲಾಟೆ ಮಾಡಾದಮೇಲೆ ಮತ್ತೆ ಓಡೋದ, 1 ತಿಂಗಳು ಓಡೋದ. ಮತ್ತೆ ಕೆಆರ್ಪುರಂ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟೆ. ಆಮೇಲೆ ಅವನ್ನ ಕರೆಸಿ ಬುದ್ಧಿ ಹೇಳಿದ್ರು. ಮತ್ತೆ ಮಾಡಲ್ಲ, ನಾನು ಇನ್ನೊಂದ್ಸಲ ಆ ಥರ ತಪ್ಪುಗಳನ್ನ ಮಾಡಲ್ಲ ಅಂತ ಹೇಳಿ ನನ್ನ ಕಾಲು ಕೈ ಹಿಡಿದು ಅವ್ರ ಅಕ್ಕ, ಅವ್ರ ಅಪ್ಪ, ಅವ್ರ ಅಮ್ಮ ಎಲ್ಲರೂ ಬಂದು ಮತ್ತೆ ಮನೆ ಒಳಗಡೆ ಬಂದರು ಸರ್. ಅವಾಗ ನನಗೆ 8 ತಿಂಗಳಾಯಿತು ಸರ್. 8 ತಿಂಗಳಾದಮೇಲೆ ಮತ್ತೆ ಮಗು ಡೆಲಿವರಿ ಆಗಬೇಕಾದ್ರೂ ನನ್ನ ಬಿಟ್ಬಿಟ್ಟು ಓಡೋಗ್ಬಿಟ್ಟ ಸರ್. ಓಡೋಗ್ಬಿಟ್ಟು ನನ್ನ ಬಾಣಿತನಕ್ಕೆ ಹೋಗಿರೋ ಗ್ಯಾಪಲ್ಲಿ ಅವನು ಇನ್ನೊಂದು ಮದುವೆ ಮಾಡ್ಕೊಂಬಿಟ್ಟಿದ್ದಾನೆ ಸರ್. ಎರಡನೇ ಮದುವೆ ಮಾಡ್ಕೊಂಬಿಟ್ಟಿದ್ದಾನೆ ಸರ್. ಒಟ್ಟು ನನ್ನ ಸೇರಿ ಆ ಹುಡುಗಿನ ಸೇರಿ 2 ಮದುವೆ, 1 ಎಂಗೇಜ್ಮೆಂಟ್ ಆಗಿದ್ದಾನೆ ಸರ್. ಆಮೇಲೆ ನನ್ನ ಜೊತೆಲಿದ್ದಾಗೇ ಪಕ್ಕದ ಮನೆ ಹುಡುಗಿನ ಕರ್ಕೊಬಾ ಅನ್ನೋದು, ನನ್ನ ಫ್ರೆಂಡ್ಸು ಯಾರಾದರೂ ಮನೆಗೆ ಬಂದರೆ ಅವ್ರನ್ನ ಕರ್ಕೊಬಾ, ನನ್ನ
ಗಂಡ ಕರೀತಾ ಇದ್ದಾನೆ ಅಂತ ಹೇಳೋದು, ಹುಡುಗಿರ್ನ ಬಟ್ಟೆ ಬದಲಾಯಿಸ್ತಾನೆ ಸರ್ ಅವನು. ಕೇಳಿಸ್ಕೊಂಡ್ರಲ್ಲ ರವಿ ಮೊದಲ ಪತ್ನಿಯ ಮಾತುಗಳನ್ನ. ಇವನಿಗೆ ಹೆಣ್ಣುಮಕ್ಕಳ ಚಪಲವಿದೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿನ ಸಾಕ್ಷ್ಯ ಇನ್ನೇನು ಬೇಕು? ಈಗಾಗಲೇ 2 ಮದುವೆಯಾಗಿರೋ ಚಪಲ ಚನ್ನಿಗರಾಯನಿಗೆ ಮತ್ತೊಬ್ಬ ಯುವತಿ ಜೊತೆ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಆಗ ಮೊದಲ ಪತ್ನಿ ಸಿಡಿದೇಳದೇ ಇದ್ದಿದ್ರೆ ಆಕೆಗೂ ತಾಳಿ ಕಟ್ಟಿ ಆಕೆಯ ಜೀವನದ ಜೊತೆಗೂ ಆಟವಾಡ್ತಿದ್ದ. ಆದ್ರೆ ಸಮಯಕ್ಕೆ ಸರಿಯಾಗಿ ರವಿಗೆ ಮೊದಲೇ ಮದುವೆಯಾಗಿದೆ ಅನ್ನೋದು ಗೊತ್ತಾಗಿ ಅವರು ಇವನ ಸಂಬಂಧವನ್ನ ಕಡಿತ ಮಾಡ್ಕೊಂಡಿದ್ರು. ನಮಗೆಲ್ಲ ವಂಶವೃಕ್ಷದ ಬಗ್ಗೆ ಗೊತ್ತು. ಇದೇ ರೀತಿ ಈ ರವಿ ಮದುವೆ ವೃಕ್ಷ ಅಂತ ಒಂದಿದೆ ಅನ್ನೋದನ್ನ ಪರಿಚಯ ಮಾಡಿಸಿದಾನೆ. ಹಾಗಾದ್ರೆ ಈ ರವಿಯ ಮದುವೆ ವೃಕ್ಷ ಹೇಗಿದೆ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಜನವರಿ 2024ರಲ್ಲಿ ಮೊದಲ ಪತ್ನಿ ಜೊತೆಗೆ ರವಿ ಮದುವೆಯಾಗಿದ್ದ. ಬಳಿಕ 2024ರ ಮಧ್ಯಭಾಗದಲ್ಲಿ ಮತ್ತೊಬ್ಬ ಯುವತಿ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ. ಇವನ ಮೊದಲ ಮದುವೆ ಬಗ್ಗೆ ತಿಳಿದು ಬಂದ ಬಳಿಕ ಆ ನಿಶ್ಚಿತಾರ್ಥ ಮುರಿದು ಬಿದ್ದಿತ್ತು. ಇಷ್ಟೆಲ್ಲ ಆದ ನಂತರ 2025ರ ಡಿಸೆಂಬರ್ನಲ್ಲಿ 2ನೇ ಮದುವೆಯಾಗಿದ್ದ. ಇದು ಬೆಂಗಳೂರಿನ ಹೊರವಲಯದ ಜಿಗಣಿ ಬಳಿ ನಡೆದಿರೋ ಚಪಲ ಚನ್ನಿಗರಾಯನ ಕಥೆಯಾದರೆ, ಅತ್ತ ಹಾಸನದಲ್ಲಿ ಗಂಡನಿಗೆ ಕೈ ಕೊಟ್ಟು ಹೋದ ಪತ್ನಿ ಪರಪುರುಷನ ಜೊತೆ ಕಾರಿನಲ್ಲಿಯೇ ಮದುವೆ ಆಗಿದ್ದಾಳೆ. ಇದರಿಂದ ನೊಂದ ಗಂಡ ನನಗೆ ನ್ಯಾಯ ಕೊಡಿಸಿ ಅಂತ ಅಲವತ್ತು ತೋಡ್ಕೊಂಡಿದ್ದಾನೆ. ಆದರೆ ಗಂಡ ಮಾಡಿರೋ ಆರೋಪಕ್ಕೆ ತಿರುಗೇಟು ನೀಡಿದ್ದಾಳೆ. ನನ್ನ ಗಂಡ ಕೊಡೋ ಟಾರ್ಚರ್ ತಡ್ಕೊಳ್ಳಲಾರದೆ ನಾನು ಮನೆ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ದಾಳೆ.